ದೀನ ದಯಾನಿದೆ. ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ಭೋಗ ವಸ್ತುವಿನಂತೆ ನನ್ನನ್ನು ದೂತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆ 2 ದಿವಸಗಳಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ, ಇನ್ನು ಏನೇನು ಬರೆದಿರುವೆ? ಪಾಂಚಾಲಿ, ದ್ರೌಪದಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಪ್ರಿಯತಮೇ, ಆವಧಾಪದಿನೊಂದು ಕಣ್ಣೀರಂ ಕರೆಯುತ್ತಿರುವೆ ಕಾಂತೆ. ಪಾಂಡವರ ಪಟ್ಟ ವಹಿಸಿ ಈ ಭೀಮನ್ ಮನೋನ್ಮಣಿ ವಾಸುದೇವನ ಹಾಸರೆಯು ನಮಗಿರಲು. ಪಾಂಚಾಲಿ, ವಾಸುದೇವನ ಹಾಸರೆಯು ನಮಗಿರಲು ಹೊಂದುವುದೇ ಕೊರತೆ. ಪರಮ ವಿಕ್ರಮದಿ ಪರಿಹರಿಸದಿರ್ಪೇನೆ ಈ ಪ್ರಚಂಡ ಭೀಮ. ಭಯವ ಬಿಡು, ಅಭಯ ಬಿಡು, ಪರಮ ಸದ್ಗುಣಿ. ಭಯವ ಬಿಡು, ಅಭಯ ಬಿಡು, ಪರಮ ಸದ್ಗುಣಿ. ಏಕೆ ಚಿಂತಿಸೆ ಧ್ರುವದ ನಂದಿನಿ. ತುಟಿಗೆಡದಿರೋ ಸುಗುಣ ಚೀಲೆ ಅತಿರತರಿ ಹೊಲಗೂಡಿ. ಅತಿರತರಿ ಹೊಳಗೂಡಿ ನಡುವದಾದ ರವರನು ಒಲಿಸದೆ ಧುರದಳು. ದೇವಿ, ನಡುವದಾದ ರವರನು ಒಲಿಸದೆ ಬಿಡ ಧುರದಳು. ಒಡಗೊಟ್ಟಿ ಕುಡಿ ಗುಟ್ಟಿ ಎದೆಮೆಟ್ಟಿ ನಿಲ್ಲುವೆ. ದೇವಿ, ಒಡಗೊಟ್ಟಿ ಕುಡಿ ಗುಟ್ಟಿ ಎದೆಮೆಟ್ಟಿ ನಿಲ್ಲುವೆ. ಪ್ರಿಯ, ಏಕೆ ಚಿಂತಿವೆ ಧ್ರುವದ ನಂದಿನಿ. ಭಯವ ಬಿಡು, ಅಭಯ ಬಿಡು, ಪರಮ ಸದ್ಗುಣಿ. ಪ್ರಿಯ, ಏಕೆ ಚಿಂತಿವೆ ಧ್ರುವದ ನಂದಿನಿ. ವಿಭಿನ್ನ ವಾಸ ಭವನಯ ಮರೆಯುವೆನೆ ತರುಣಿಯೇ. ದೇವಿ, ವಿಭಿನ್ನ ವಾಸ ಭವನಯ ಮರೆಯುವೆನೆ ತರುಣಿಯೇ. ಕಪಟದರದ ವಂಚಕರ ಹೃದಯವನ್ನು ಸೀಳುವೆ. ಕಪಟದರದ ವಂಚಕರ ಹೃದಯವನ್ನು ಸೀಳುವೆ. ತೊಡಗೊಟ್ಟಿ ಪುಡಿ ಬುದ್ಧಿ ಎದೆಮೆಟ್ಟಿ ನಿಲ್ಲುವೆ. ತೊಡಗೊಟ್ಟಿ ಪುಡಿ ಬುದ್ಧಿ ಎದೆಮೆಟ್ಟಿ ನಿಲ್ಲುವೆ. ಪ್ರಿಯ, ಏಕೆ ಚಿಂತಿತೆ ಧ್ರುವದ ನಂದಿನಿ. ಭಯವ ಬಿಡು, ಅಭಯ ಬಿಡು, ಪರಮ ಸದ್ಗುಣಿ. ಪ್ರಿಯ, ಏಕೆ ಚಿಂತಿತೆ ಧ್ರುವದ ನಂದಿನಿ. ಧ್ರುವದ ನಂದಿನಿ, ಧ್ರುವದ ನಂದಿನಿ. ಪಾಂಚಾಲಿ, ಏಕೆ, ಏನಾಯಿತು? ನಿಷ್ಕಾರಣವಾಗಿ ಹಳುತ್ತಿರುವೆಲ್ಲ ಏಕೆ? ನನ್ನೊಡನೆ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳವಿಗೆ ಒಂದಲ್ಲ 10 ಕಾರಣಗಳಿರ್ಬೋದು. ನೀವಾದರೂ ಪುರುಷರು, ಯಾರಾದರೂ ಅಪಮಾನ ಮಾಡಿದರೆ ನೀವೇ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು
ಜಾತಿಯನ್ನು ಏಕೆ ಸೃಷ್ಟಿಸಿರುವೆ ದೇವ, ಏಕೆ ಸೃಷ್ಟಿಸಿರುವೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯೂ ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಅಬ್ಬಬ್ಬ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳು. ಅಣ್ಣನ ಒಂದು ದಿನದಾದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ. ಆ ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ವಿಧವಾಗಿ ಬೇಡಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಈ ರೀತಿಯಾಗಿರುವೆ? ನನ್ನೊಡನೆ ತಿಳಿಸಬಾರದೆ ಪಾಂಚಾಲಿ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದ ಆಗುವ ಪ್ರಯೋಜನವೇನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಹೇಳುವನು ಕೇಳಿ. ಈ ದಿನ ಅರ್ಚನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿ ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ಕಂಡು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡುವಂತೆ ನಿನ್ನ ಪತಿಗಳು ದೂತನನ್ನು ಆಸ್ಥಾನಕ್ಕೆ ಕಳುಹಿಸಿದ್ದರಂತೆ. ಇನ್ನೇನು ಸಂಧಿಯಾಗುವುದು, ಆಗಲಾದರೂ ಈ ನಿನ್ನ ಬಿಚ್ಚದ ಕೇಶರಾಶಿಯನ್ನು ಮುಡಿಕಟ್ಟುವೆಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ, ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಧನೆರ ವಿಲಾಸ ವಿಭ್ರಮಗಳ ಮಗ್ನನಾದ ಯದುಪತಿ ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನಾನು ಹೀಗಾಗಿರಬಹುದೆಂದು ತಿಳಿದಿದ್ದೆ. ಆ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಎಷ್ಟೇ ಆದರೂ ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂಬುದಾಗಿ? ಲೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲವೇ? ಪಾಪು ಪಾಪು ಪಾಂಚಾಲಿ, ಜಾಣೆ ಮುದ್ದಾಡುವೆನು ಬಾರೆ. ಪಾಂಚಾಲಿ, ಜಾಣೆ ಮುದ್ದಾಡುವೆನು ಬಾರೆ. ಭೀಮನ ಪಟ್ಟದ ರಾಣಿಯು ನೀನೆ, ಭೀಮನ ಪಟ್ಟದ ರಾಣಿಯು ಜಾಣೆ ಮುದ್ದಾಡುವೆನು ಬಾರೆ. ನಾಶವದೈವೆ ದೇವಿ, ಗುರುಕುಲ ಹತ್ಮರ ಪಿಡಿಯುತ್ತ ನನ್ನ ಗುರು ವಂಶವನೇ ನಾಶವದೈವೆ. ಗುರುಳನು ತ್ಯಾಗನ ಕರುಳನು ಬಗೆದು, ಗುರುಳನು ತ್ಯಾಗನ ಕರುಳನು ಬಗೆದು ಇಂದಿನ ಮುಡಿಯನ್ನು ಕಂಡು ಬೆನೆದು, ಇಂದಿನ ಮುಡಿಯನ್ನು ಕಂಡು ಬೆನೆದು ಕಂಗಾನೆ ಮುದ್ದಾಡುವೆನು ಬಾರಿ. ಭೀಮನ ಪಟ್ಟದ ರಾಣಿಯು ನೀನೆ, ಭೀಮನ ಪಟ್ಟದ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರಿ. ಧ್ರುಪದ ನಂದಿನಿ ಪರಮ ಸಂಕುನಿ ಕುಮುದ ವೇದಕ್ಕೆ ಸುಭಜನ ರಗಿನಿ. ಧ್ರುಪದ ನಂದಿನಿ ಪರಮ ಸಂಕುನಿ ಕುಮುದ ವೇದಕ್ಕೆ ಸುಭಜನ ರಗಿ. ನಿನ್ನಯ ಬೇಗೆಯ ತೀರಿಸುವೆನು ನಾ, ನಿನ್ನಯ ಬೇಗೆಯ ತೀರಿಸುವೆನು ನಾ. ಬಿಚ್ಚಿನ ಮುಡಿಗೆ
ಬರುವೆನು ಬಾರೆ. ಬಾಪು ಪಾಂಚಾಲಿ ಬಾಪು, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದೆ. ನೀನು ಚತುರಳು, ಮಹಾನ್ ಚತುರಳು. ಪ್ರಾಣೇಶ್ವರ, ಪ್ರಾಣಕಾಂತ, ಸಮಯವಿದೆ ಶೃಂಗಾರಕ್ಕೆ ಭೀಮ ಸ್ವಾಮಿ, ಪ್ರಿಯತಮೆ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ. ಪ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ. ಸಮಯವಿದೆ ಮನಮುದಿಸುವ ಮಧು ಆಸು ವಿಲಾಸ. ಮನಮುದಿಸುವ ಮಧು ಆಸು ವಿಲಾಸ. ಕೌರವ ಶಿರವ ಧರೆಯೊಳು ನೀನು. ಹೌದಲ್ಲವೇ ಸ್ವಾಮಿ? ಕೌರವ ಶಿರವ ಧರೆಯೊಳು ನೀನು. ಪ್ರಾಣೇಶ್ವರ, ದ್ರೌಪದಿ, ಪ್ರಿಯತಮ, ಪ್ರಿಯತಮೆ, ಚೆಲ್ಲುತ್ತ ಸೇರುವೆ ಪ್ರಿಯತಮೆ, ಚೆಲ್ಲುತ್ತ ಸೇರುವೆ. ಆಗ ಯಾವಾಗ? ಸಮಯವಿರುವುದಲ್ಲವೇ? ಆಗ ತಿಳಿಸುತ್ತೇನೆ ಅಲ್ಲವೇ? ಈಗ ತಿಳಿಸು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ. ಪ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ. ಸಮಯವಿದೆ ಪ್ರಾಣೇಶ್ವರ, ಪ್ರಾಣಕಾಂತ, ಪ್ರಿಯತಮೆ, ನೆನಪಿದೆಯೇ ಸ್ವಾಮಿ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚದ ಕೇಶರಾಶಿಯನ್ನು ಕಂಡು ಗುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದ್ದೀರಿ ಮತ್ತು ಏನೇನೋ ಸಂಬೋಧಿಸಿದ್ದೀರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿರುವೆ ಪಾಂಚಾಲಿ.
ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಡಿಯಲ್ಲ ಈ ಪ್ರಚಂಡ ಭೀಮ. ಅಬ್ಬಬ್ಬಾ, ಹೇಳುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ನಾನು ಇಚ್ಛಿಸಿರೇನಾಯ್ತು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆದರಿಂದ ನಿರೀಕ್ಷಿಸುವೆನು. ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ, ಆಗಲೇ ಭೀಮಸೇನನು ಸಂಧ್ಯಾ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಅಗ್ರಜ, ಈ ಸಾರಿ ಇವನ ಕೋಪದಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಈ ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಸಹೋದರ, ಅಗ್ರಜ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ಅಸಾಧ್ಯವಾಗಿರುವುದು. ಸಹೋದರ, ಇದು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ತುಡುಕಿ ಸಮರ ಬಯಸುವುದನುಚಿತ, ತುಡುಕಿ ಸಮರ ಬಯಸುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮನದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಅರಳಿಸದೆ ಸಹೋದರ, ಹಣದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಗುರು ಸಂಚಾಲನ ತಾಳಿದವನು ಮುಂದೆ ಬಾಳಿಯರು ಎಂಬ ತಾಳಿದವನು ಮುಂದೆ ಬಾಳಿಯರು ಎಂಬ. ಸಹೋದರ, ತಾಳಿದವರು ಮುಂದೆ ಬಾಳಿಯರು ಎಂಬ. ಸಹೋದರ, ಹಿರಿಯರ ವಾಣಿಯ ಮರೆಯುವುದನುಚಿತ. ಹಿರಿಯರ ವಾಣಿಯ ಮರೆಯುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ತುಡುಕಿ ಸಮರ ಬಯಸುವುದನುಚಿತ. ತುಡುಕಿ ಸಮರ ಬಯಸುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ, ನನ್ನ ಮೇಲೆ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಗೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೋದಲು ತಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ನೀಡುತ್ತಿಲ್ಲವೇನು? ಪಾಂಚಾಲಿ, ಅಗ್ರಜ,
ಭೀಮಸೇನ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಿಂದ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವನು. ಈ ಸಂಧ್ಯಾ ಪ್ರಸ್ತಾಪವು ನಿನಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಈ ದಾಸ್ಯಾವೃತ್ತಿಯು ಪಾಂಡವರ ಕಳಂಕವೆಂದು ಭಾವಿಸಿರುವನು. ಕಂಡವರೇ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಓಂಡು ರೋಜೇಂದ್ರರು ನಮ್ಮನ್ನೇ ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿನಗೆ ಸಹ್ಯವಾಗಿ ಕಾಣಬಹುದು. ಆದರೆ ನಾನು ಒಂದು ಗಳಿಗೆ ಸಹಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕಥೆ ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವನೆ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವನೆ. ರಣದಳವರ ರಕ್ತಪಾನ ಮಾಡದಿರುವನೆ. ರಣದಳವರ ರಕ್ತಪಾನ ಮಾಡದಿರುವನೆ. ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವರು ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಧರ್ಮದಿ ತೊಡೆ ತೊಟ್ಟಿದವರ ಕುಟ್ಟಿಕೊಳ್ಳುವೆ, ಗದೆಯಲ್ಲಿ ಕುಟ್ಟಿಕೊಳ್ಳುವೆ. ಧರ್ಮದಿ ತೊಡೆ ತೊಟ್ಟಿದವರ ಕುಟ್ಟಿಕೊಳ್ಳುವೆ, ಗದೆಯಲ್ಲಿ ಕುಟ್ಟಿಕೊಳ್ಳುವೆ. ಗುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವನೆ. ರಣದಳವರ ರಕ್ತಪಾನ ಮಾಡದಿರುವನೆ. ರಣದಳವರ ರಕ್ತಪಾನ ಮಾಡದಿರುವನೆ. ನಾನು ಮತ್ತು ಈ ನಿನ್ನ ಕಥೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ತೋಚಿದ್ದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತಲೂ ಹಿರಿಯವನು. ಆತನಿಗೆ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಇದಕ್ಕೆ ಏನು ಹೇಳುವ ಪಾಂಚಾಲಿ? ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುತ್ತಲ್ಲವೇ? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯವಲ್ಲವೇ? ದೇವಿ,
ಯುದ್ಧವು ಎಂತಹ ಘೋರವಾದ ಕರ್ಮವೆಂದು ನೀನು ತಿಳಿದಿಲ್ಲ. ಅಭಿಮಾನ ವಶಕ್ಕಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ಅವಿಚಾರಕ್ಕಾಗಿ ನಾವು ದುಃಖಿಸಬೇಕಾಗಿರುವುದು. ಅದಕ್ಕಾಗಿಯೇ ಅಲ್ಲವೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವುದು. ರಾಜೇಂದ್ರ, ದೇವಿ. ದಾಮಿನನ್ನು ಕಳುಹಿಸಿ ಅಪಮಾನ ಹೊಂದಿದಿರಿ. ಈಗ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ತೊಂದರೆಗೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ಜಯ ಜಯ ಯದುಪತಿ ಅರ್ಜುನ, ನಾನಿನ್ನು ಹೊರಡುವೆನು. ಈ ಅಪೌರುಷ ವರ್ತನೆ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನಮಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ನಗುನಗುತ್ತಾ ಇತ್ತಲೇ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಮ್ಮಿಚ್ಛೆಯಂತೆ ಮಾಡುವಿರಂತೆ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮವನ್ನು ಸ್ವೀಕರಿಸಿ. ಪಾಂಡುಪುತ್ರರ ನಿಮಗೆ ಮಂಗಳವಾಗಲಿ. ವಾಸುದೇವ, ನಾನು ನಮಸ್ಕರಿಸುವೆನು. ಭೀಮಸೇನ, ನಿನಗೂ ಮಂಗಳವಾಗಲಿ. ಸದಾ ನನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಸದಾ ನನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ನಾನು ನಿನ್ನ ಬಿಡುವನಲ್ಲ, ನೀನು ನನ್ನ ಬಿಡದೆ ಸಲಹು. ನಾನು ನಿನ್ನ ಬಿಡುವನಲ್ಲ, ನೀನು ನನ್ನ ಬಿಡದೆ ಸಲಹು. ಪುಂಡರೀಕ ವರದ ಕೃಷ್ಣ, ಪುಂಡರೀಕ ವರದ ಕೃಷ್ಣ, ನಿನ್ನ ನಂಬಿದ ಭಕ್ತರ ಸಲಹು. ನಿನ್ನ ನಂಬಿದ ಭಕ್ತರ ಸಲಹು. ಸದಾ ನನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಪರಮಾತ್ಮ, ಧರ್ಮನಂದನ, ಹೋದ ಕಾರ್ಯವೇನಾಯಿತು ಸ್ವಾಮಿ? ಓದವರಾರು ಕೃಷ್ಣನಲ್ಲವೇ? ಅಂದರೆ ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ಸಮರ್ಪಕವಾಗಿ ನಡೆಯಿತು. ಸಂಧ್ಯಾ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಓಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತವರು ನಡೆದುಕೊಳ್ಳಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ನಮ್ಮಣ್ಣನ ಮಾತುಗಳಾದರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಆಹ್ವಾನಿಸಿ ಸತ್ಕರಿಸಿದರು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ.
ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕೆ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆನಪದಿಂದ ಅರ್ಜುನನು ಬಳೆದೊಟ್ಟನು. ಈಗ ಈ ಸಂಧಿಯ ಹೆಸರಿನ ನಮ್ಮೆಲ್ಲರಿಗೂ ಬಳೆದೊಡಿಸಲು ಅವಣಿಸುತ್ತಿರುವೆಯಾ? ಯಾದವಾಗ್ರಣಿ, ಪಾಂಡುಪುತ್ರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ಇಷ್ಟೊಂದು ಅಸಹನ ಏಕೆ? ನಾನು ಹೇಳುವುದನ್ನು ಸಾವಧಾನವಾಗಿ ಸಂಪೂರ್ಣವಾಗಿ ಕೇಳು. ನಿನಗೆ ಸಂಬಂಧಿಸಿದ ವಿಷಯವೆಂದು ನಾನು ಮೊದಲೇ ಹೇಳಿರಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧವಿರುವುದು? ಇರುವುದು, ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ಎಲ್ಲವೂ ನಿರೀಕ್ಷಿಸಿದಂತೆಯೇ ನಡೆಯಿತು. ಎಲ್ಲರೂ ಸಂಧಿಗೆ ಸಮ್ಮತಿಸಿದರು. ಯಾರು ಯಾರು ಒಪ್ಪಿದವರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ದುರ್ಯೋಧನ, ಆತನು ಸಹ. ಇನ್ನಿರುವುದು ನನಗೆ ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ಇಚ್ಛೆ ನಿನ್ನದಾಯಿತು. ಅದನ್ನು ಸಾಧಿಸಿದೆ ಕೃಷ್ಣ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ಈ ಅಪೌರುಷ ವರ್ತನೆಯ ಪುರಸ್ಕಾರವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನ ಯಾವ ಭಾವವನ್ನು ನಿರೀಕ್ಷಿಸುವುದಿಲ್ಲ. ಪಾಂಚಾಲಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸೇ ತೀರಿಸುವೆನು. ಸ್ವಲ್ಪ ನಿಲ್ಲಯ್ಯ ಭೀಮಸೇನ. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹೇಗೆ ತಾನೇ ಆಳುತ್ತಿದ್ದೆ? ನಾನು ಹೇಳಲಿಲ್ಲವೇ ನಿನಗೆ ಸಂಬಂಧಿಸಿದ ವಿಚಾರವಿದೆವೆಂದು? ಆ ದುರ್ಯೋಧನನು ನಿನಗೆ ಒಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾನೆ. ಏನು? ದುರ್ಯೋಧನನ ಸಂದೇಶ? ದುರ್ಯೋಧನನ ಸಂದೇಶ! ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಹೇಳು, ಹೇಳು, ಹೇಳು. ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ಹೀಗೆ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಕೃಷ್ಣ, ಈ ಪರಿಹಾಸ್ಯವೇಕೆ? ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಯ್ಯ. ಎಲ್ಲಿ ಈ ಗದೆಯನ್ನು ಸ್ವಲ್ಪ ದೂರವಿಟ್ಟು ನನ್ನ ಸಂಧಿ ವಿಚಾರವನ್ನು ಕೇಳು. ಕೃಷ್ಣ, ನೀನು ಸಂಧಿಯ ವಿಚಾರವನ್ನು ಕೇಳಬೇಕಲ್ಲವೇ? ಹಾಗಾದರೆ ನಾನು ಹೇಳಿದಂತೆ ಕೇಳು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ಈಗ ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಅಯ್ಯೋ ಬಿಡಯ್ಯ. ಅರ್ಜುನ, ಪರಮಾತ್ಮ, ಸ್ವಲ್ಪ ಹೊತ್ತು ಈ ಕಥೆಯನ್ನು ಹಿಡಿದಿರು. ಆಗಲಿ. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಕೇಳಬೇಕು ಕಂಡೆಯ? ಅಣ್ಣ, ಎಂದಾದ್ರೂ ನಿನ್ನ ಮಾತನ್ನು ನಾನು ಮೀರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ಒಂದು ಕಡೆ ನನಗೆ ದೊರಕಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯ ಮಾಡುತ್ತಿರುವೆ ಅಣ್ಣ? ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಎಡೆಮುರಿಗಳನ್ನು ಬಿಚ್ಚುವುದರಲ್ಲಿ ಪಂಡಿತಿಯಂತೆ. ಆದುದರಿಂದ ನನ್ನ ಪತಿಯ ಕರಗಳನ್ನು ಬಂಧಿಸುವಲು ಬರುವುದೋ ಇಲ್ಲವೋ ಎಂದು. ನಿನ್ನ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ನನಗೆ ಸಮಾಧಾನವಾಯಿತು. ಭೀಮಸೇನ, ಯಾಜ್ಞಸೇನಿ, ಧರ್ಮನಂದನ, ಪರಮಾತ್ಮ, ಕಿರೀಟಿ, ವಾಸುದೇವ, ಎಲ್ಲರೂ ಕೇಳಿರಿ. ಆ ದುರ್ಯೋಧನನು
ಹೇಳಿದ ಸಂದೇಶವನ್ನು, ನಿಮ್ಮ ಸಂದೇಶಕ್ಕೆ ಉತ್ತರವನ್ನು ಕಳುಹಿಸಿರುವನು. ಭೀಮನನ್ನು ಬಂಧಿಸಿರುವ ಈ ಯಜ್ಞವು ನನ್ನನ್ನು ರಾಜ್ಯಸಭೆಯಲ್ಲಿ ಬಂಧಿಸಲು ಅನುವಾಗಿತ್ತು. ಯಾರು ಆ ಕಾರ್ಯವನ್ನು ಮಾಡಿದವರು? ಏನು ಹೇಳಿದ ಕೃಷ್ಣ? ಹರಿ ಪರಿಗೈಧವ ದುರುಳನವ ಹರಿ ಪರಿಗೈಧವ ಹರಿ ಪರಿಗೈಧವ ದುರುಳನವ ಹರಿ ಪರಿಗೈಧವ ಹರಿ ಪರಿಗೈಧವ ಅವನ ಹರಿ ಪರಿಗೈಧವ ದುರುಳನವ ಹರಿ ಪರಿಗೈಧವ. ವಾಸುದೇವ ಗುರು ಸಭೆಯೊಳಗೆ ತರಣ ಮಾಡಿದ, ಗುರು ಸಭೆಯೊಳಗೆ ತರಣ ಮಾಡಿದ ಹರಿ ಪರಿಗೈಧವ ದುರುಳನವ ಹರಿ ಪರಿಗೈಧವ ಹರಿ ಪರಿಗೈಧವ ಅವನ ಹರಿ ಪರಿಗೈಧವ ದುರುಳನವ ಹರಿ ಪರಿಗೈಧವ. ಅರ್ಜುನ ಪ್ರೀತಿಯಿಂದಲೇ ತೋರ್ಪುದು ಈ ಸಮಯಕ್ಕೆ ಮನಗೋದು ಕೊಡುವಲ, ಈ ಸಮಯಕ್ಕೆ ಮನಗೋದು ಕೊಡುವಲ ಹರಿ ಪರಿಗೈಧವ ದುರುಳನವ ಹರಿ ಪರಿಗೈಧವ ಹರಿ ಪರಿಗೈಧವ ಅವರ ಹರಿ ಪರಿಗೈಧವ ದುರುಳನವ ಹರಿ ಪರಿಗೈಧವ. ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನ ಬಂಧಿಸಿದ ದುರಾತ್ಮಕ ಯಾರು? ಹೇಳು ಹೇಳು, ಬೇಗನೆ ಹೇಳು. ಮತ್ತಿನ್ಯಾರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಇತ್ತನು, ದುಶ್ಯಾಸನನು ಈ ಕಾರ್ಯವನ್ನು ಎಸಗಿದನು. ಇಂತಹ ಮಹತ್ ಕಾರ್ಯ ಆತನಿಗಲ್ಲದೆ ಮತ್ತಿನ್ನಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಕೊನ್ನಿ ಗೌರವವಾಗಿ ಈ ರೀತಿ ಅಪಮಾನಗೊಳಿಸಿದರೆ ಹೇಳು ಹೇಳು, ದುರಾತ್ಮಕರಾರು? ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಿಗಾಗಿ ಹೇಳಿದ ಉತ್ತರವನ್ನು ಕೇಳು. ಕಡೆಗೂ ಯುದ್ಧವ ಗೈದೆ ಕೊಡೆ ನಾನು ಐವರಿಗೈದು ಗ್ರಾಮವ ಕೊಡಲು ಭೀಮನಿಗೊಂದು ಊರನ್ನು ಐವರಿಗೈದು ಗ್ರಾಮವ ಕೊಡಲು ಭೀಮನಿಗೊಂದು ಊರನ್ನು ಕೊಡಲು ಕೊಡುವೆನು ರಾಜವನ ಮಡಿದಾಗ ಎಂದ ಕೊಡುವೆನು ರಾಜವನ ಮಡಿದಾಗ ಎಂದ ನುಡಿದನು ಹಿಡಿಂಬ ಬಲಿಯೇ ಕಡೆಗೂ ಯುದ್ಧವ ಗೈದೆ ಕೊಡೆ ಆ ದುರ್ಯೋಧನನು 5 ಮಾರು ಭೂಮಿಯನ್ನು ಕೊಡಲೊಪ್ಪಲಿಲ್ಲ. ಅದನ್ನು ಪಡೆಯಬೇಕಾದದ್ದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾದನದಲ್ಲಿ, ವೀರ ರತಿಕರ ರಣ ಘೋಷದಲ್ಲಿ ಎಂದನು. ಪರಮಾತ್ಮ, ಈ ಸಂದೇಶಕ್ಕೆ ನಮ್ಮಲ್ಲಿ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಎಂದು ಯುದ್ಧವನ್ನು ಬಯಸಿದವನಲ್ಲ.
ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಪಟ್ಟನೆಂದು. ಆದರೆ ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಈಗ ನಮ್ಮ ಮುಂದೆ ಬಂದು ನಿಂತಿರುವುದು ಯುದ್ಧ ಯುದ್ಧ. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಅರ್ಜುನ, ನನ್ನ ಕರಗಳನ್ನು ಬಿಡಿಸು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ವಾಸುದೇವ, ಇದೋ ನಿನಗೆ ನಮಸ್ಕರಿಸುವೆನು. ನನ್ನ ಕರಗಳನ್ನು ಬಿಡಿಸು. ನೀನು ಬಿಚ್ಚುವುದಿಲ್ಲವೇ? ಯಾರು ಬಿಚ್ಚುವುದಿಲ್ಲವೇ? ಯಾರು ಬಿಚ್ಚುವುದಿಲ್ಲವೇ? ನಾನೇ 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 ಬಿಚ್ಚಿಕೊಳ್ಳೋಣ. ಎಲ್ಲಿ ಎಲ್ಲಿ ನನ್ನ ಕಲೆ? ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಲ್ಲೇ ಹುಟ್ಟಿದ್ದೆ ನಿಜವಾದರೆ, ಕುಂತಿದೇವಿಯ ಸ್ತನ್ಯಪನ ಮಾಡಿದ್ದೇ ಸತ್ಯವಾದರೆ, ಆ ದುರುಳ ದುಶ್ಯಾಸನ ಕಾರಣವನ್ನು ಬಗೆದು ಈ ನನ್ನ ಪಾಂಚಾಲಿ ಬಿಡುಮಡಿಯನ್ನು ಕಟ್ಟಿಸುವೆನು. ಆ ದುರ್ಗದಾಂಧನಾದ ದುರ್ಯೋಧನ ರಾಜ ಕಿರೀಟವನ್ನು ಈ ನನ್ನ ಹೆಡಗಾಲಿಂದ ಹೊತ್ತು ಪುಡಿ ಮಾಡಿ ಅವನ ತೊಡೆಯನ್ನು ಈ ನನ್ನ ಕಡೆಯಿಂದ ಗುದ್ದಿ ಗುದ್ದಿ ಅದು ಮಾಡುತ್ತೇನೆ. ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಪರಮಾತ್ಮ ಹರ ಹರ ಮಹಾದೇವ, ಹರ ಹರ ಮಹಾದೇವ.